ನಿಮಗೆ ಹೇಳ್ತೇನೆ, you are looking at what is good to your eyes. ನೀವು ನಿಮ್ಮ ಕಣ್ಣಿಗೆ ಯಾವುದು ಸರಿಯಾಗಿ ಕಾಣ್ತದೋ ಅದೇ ಒಳ್ಳೆಯದಂತ ನೀವು ನೆನೆಸ್ತೀರಾ. ಚೆನ್ನಾಗಿ ಅನಿಸ್ತದೋ, ಯಾವುದು ಚೆನ್ನಾಗಿ ಅನಿಸ್ತದೋ நீங்க நம்புறீங்க, ಅದನ್ನೇ ನೀವು ನಂಬ್ತೀರಾ. ஆண்டவர் உன்னுடைய எதிர்காலத்தை பார்க்கிறவர். ಆದ್ರೆ ದೇವರು ನಿಮ್ಮ ಭವಿಷ್ಯವನ್ನು ನೋಡುವಾತನು. ஆண்டவர் இன்றைக்கு காரியத்தை பார்ப்பதில்லை, நாளை பார்க்கிறவர். ದೇವರು ಈ ದಿನದ ಕಾರ್ಯವನ್ನಲ್ಲ ನಾಳೆಯನ್ನು ನೋಡುವಾತನು. ನಿರಂತರವಾಗಿ ಆಶೀರ್ವದಿக்க ವಿರುಂಬುகிறவர். ನಿನ್ನನ್ನು ನಿರಂತರವಾಗಿ ಆಶೀರ್ವದಿಸಲು ಬಯಸುವಾತನು. The Bible says, ಸತ್ಯವೇದ ಹೇಳ್ತದೆ, he left to Tarshish. ಆತನು ತಾರ್ಷಿಷ್ಗೆ ಓಡಿ ಹೋದನು. ಅವನಿಗೆ ದೇವ ಚಿತ್ತத்தை விட ತಾರ್ಷೀಷಿಗೆ ಹೋಗೋದು நல்ல தெரிஞ்சது. ಆತನಿಗೆ ದೇವರ ಚಿತ್ತಕ್ಕಿಂತ ಹೆಚ್ಚಾಗಿ ತಾರ್ಷಿಷ್ಗೆ ಹೋಗುವುದು ಒಳ್ಳೆಯದು ಅನ್ನಿಸ್ತು. But the Bible says, ಆದ್ರೆ ಸತ್ಯವೇದ ಹೇಳ್ತದೆ, wind rose against. ದೊಡ್ಡ ಬಿರುಗಾಳಿ ಅವನಿಗೆ ಎದುರಾಗಿ ಎದ್ದೇಳ್ತು. Waves started to hit the ship. ದೊಡ್ಡ ತೂಫಾನು ಆ ಒಂದು ಹಡಗಿಗೆ ಹೊಡೆಯಲು ಆರಂಭಿಸಿತು. இன்றைக்கு என்னுடைய சத்தத்தை கேட்டுக்கொண்டிருக்கிற தேவ பிள்ளை, ಈ ದಿನ ನನ್ನ ಸ್ವರವನ್ನು ಕೇಳುತ್ತಿರುವ ದೇವ ಮಗುವೆ, ಆಮೆನ್. அந்த ಅಲೆಯೋಡು ಕೂಡ ಮೋದಿಗಿಟ್ಟே வாழ்க்கை போயிட்டே இருக்குதா? ಆ ಅಲೆಗಳೊಂದಿಗೆ ಹಾಗೆ ಗುದ್ದಾಡ್ತಾ ನಿನ್ನ ಜೀವನ ಹೋಗ್ತಾ ಇದೆಯಾ? ಮುಗಿತಾನೇ ಇಲ್ಲ ಬ್ರದರ್, ಮುಗಿತಾನೇ ಇಲ್ಲ ಬ್ರದರ್. ಆಮೆನ್. you are confessing with your mouth. ನಿಮ್ಮ ಬಾಯಿಂದಲೇ ನೀವು ಅರಿಕೆ ಮಾಡ್ತಾ ಇದ್ದೀರಾ, ಸಾಯವರೆಗೂ ಈ ಕಷ್ಟನ ನಾ ಬಿಡಲ್ಲ, ನನ್ನ ಸಾಯವರೆಗೂ ಈ ಕಷ್ಟ ನನ್ನ ಬಿಡಲ್ಲ, ನನ್ನ ಜೀವನನೇ ಹಿಂಗ ಆಗೋಯ್ತು, ನನ್ನ ಜೀವನನೇ ಹಿಂಗಾಗೋ, ಮಕ್ಕಳಾದ್ರೂ ಚೆನ್ನಾಗಿರ್ಲಿ, ನನ್ನ ಮಕ್ಕಳಾದ್ರೂ ಚೆನ್ನಾಗಿರ್ಲಿ, ಇಲ್ಲ ಇಲ್ಲ ಜೀವನ ಕೊಡುಕವೇ ಉನಕ್ಕಾಗ ಯೇಸು ಇರಂಗಿ ಬಂದ, ಜೀವವನ್ನು ಕೊಡುವುದಕ್ಕಾಗಿಯೇ ಯೇಸು ನಿನಗಾಗಿ ಇಳಿದು ಬಂದನು. He came to give life to you, life in abundance. ಆತ ನಿನಗೆ ಜೀವವನ್ನು, ಆ ಜೀವವನ್ನು ಸಮೃದ್ಧಿಯಾಗಿ ಕೊಡ್ಲಿಕ್ಕೆ ಬಂದನು. ಕ್ರಿಸ್ತು சொல்லுகிறார், ಯೇಸು ಹೇಳ್ತಾರೆ, ನಾನು உங்களுக்கு கொடுக்கிற சமாதானம், ನಾನು ನಿಮಗೆ ಕೊಡುವಂತ ಸಮಾಧಾನ உலகம் கொடுக்கிற சமாதானம் அல்ல, ಈ ಲೋಕ ಕೊಡುವ ಸಮಾಧಾನದಂತಲ್ಲ. அந்த சமாதானத்தை இழந்து வாழ்றீங்களா? ಈ ದಿನ ಆ ಸಮಾಧಾನವನ್ನು ಕಳೆದುಕೊಂಡು ಜೀವಿಸ್ತಾ ಇದ್ದೀರಾ? எனக்கிட்ட சொந்த வீடு இருக்கு ಬ್ರದರ್, ನನ್ನ ಹತ್ರ ಸ್ವಂತ ಮನೆ ಇದೆ ಬ್ರದರ್, சொந்த ವೆಹಿಕಲ್ இருக்கு, ನನ್ನ ಬಳಿಯಲ್ಲಿ ಸ್ವಂತ ವಾಹನ ಇದೆ ಬ್ರದರ್, சொந்த நல்ல வேலை இருக்கு ಬ್ರದರ್, ನನ್ನ ಬಳಿಯಲ್ಲಿ ಒಳ್ಳೆ ಕೆಲಸ ಇದೆ ಬ್ರದರ್, ஆனால் எனக்கு நிம்மதி ಇಲ್ಲ, ಆದ್ರೆ ನನಗೆ ನೆಮ್ಮದಿಯೇ ಇಲ್ಲ, ನನಗೆ ನೆಮ್ಮದಿಯೇ ಇಲ್ಲ. ஹalleluya. வேலையிலோ ನೆಮ್ಮದಿ ಇಲ್ಲ, ಕೆಲಸದಲ್ಲೂ ನನಗೆ என்னுடைய ஜெப வாழ்க்கையிலோ எனக்கு ನೆಮ್ಮದಿ, ನನ್ನ ಪ್ರಾರ್ಥನೆ ಜೀವಿತದಲ್ಲೂ ನೆಮ್ಮದಿ ಇಲ್ಲ, ಕುಟುಂಬದಲ್ಲಿಯೂ எனக்கு ನನ್ನ ಕುಟುಂಬದಲ್ಲಿಯೂ ನನಗೆ ನೆಮ್ಮದಿ ಇಲ್ಲ, எங்க போனாலும் ನೆಮ್ಮದಿ ಇಲ್ಲ, ಎಲ್ಲಿ ಹೋದ್ರೂ ನನಗೆ ಸಮಾಧಾನವೇ ಇಲ್ಲ. ஒரே ஒண்ணுதாங்க, ಆದ್ರೆ ಒಂದೇ ஒரு ಕಾರಣ தாங்க, ಒಂದೇ ಒಂದು ಕಾರಣ, ಅದಕ್ಕೆ சித்தத்தை விட்டு நீங்க ದೂರ போறீங்க, ದೇವ ಚಿತ್ತವನ್ನು ಬಿಟ್ಟು ನೀವು ದೂರ ಹೋಗುವಂತದ್ದು, சித்தத்தை விட்டு ದೂರ போறீங்க, ದೇವ ಚಿತ್ತವನ್ನು ಬಿಟ್ಟು ನೀವು ದೂರ ಹೋಗುತ್ತೀರಿ. இன்னைக்கு உங்களுக்கு தோன்றுகிறதா? ಈ ದಿನ ನಿಮಗೆ ಅನ್ನಿಸ್ತದ? ಮೊದಲೆಲ್ಲ எவ்வளவு சமாதானமா இருந்தவர், ಮೊದಲೆಲ್ಲ ಎಷ್ಟು ಸಮಾಧಾನವಾಗಿ ನಾ ಇದ್ದೆ, இன்னைக்கு என்கிட்ட ಕೈ நிறைய ಕಾಸು இருக்கு, ಇವತ್ತು ನನ್ನ ಕೈ ತುಂಬಾ ಹಣ ಇದೆ, அன்னைக்கு ಕೈ நிறைய ಕಾಸು ಇರಕಲ್ಲ, ಆ ದಿನ ಕೈ ತುಂಬಾ ಹಣ ಇರ್ಲಿಲ್ಲ, இதய நிறைய ನೆಮ್ಮದಿ இருந்துச்சு, ಆದ್ರೆ ಹೃದಯ ತುಂಬಾ ನೆಮ್ಮದಿ ಇತ್ತು. ಗಂಜಿ ಕುಡಿತಿದ್ನೋ ಏನ್ ಕುಡಿತಿದ್ನೋ, ಗಂಜಿ ಕುಡಿತೀನೋ ಏನ್ ಕುಡಿತೀನೋ, ನೆಮ್ಮದಿಯಾಗಿದೆ, ಆದ್ರೆ ನೆಮ್ಮದಿಯಾಗಿ ஆனா இன்னைக்கு அப்படி இல்ல, ಆದ್ರೆ ಈ ದಿನ ಹಾಗಿಲ್ಲ. நிறைய காசு இருக்கு, ತುಂಬಾ ಹಣ ಇದೆ, ஆனா சாப்பிட மனசே இல்ல, ಆದ್ರೆ ಊಟ ಮಾಡಕ್ಕೆ ಮನಸ್ಸೇ ಇಲ್ಲ. ஏமே நல்ல வீடு இருக்கு, ಒಳ್ಳೆ ಮನೆ ಇದೆ, தூக்கமே இல்ல, ಒಳ್ಳೆ ನಿದ್ದೆನೆ ಬರ್ತಾ ಇಲ್ಲ. ஆமென், ஹalleluya, ஹalleluya. எனக்கு ஆமென் எல்லா வசதிகள் இருக்கு, ನನಗೆ ಎಲ್ಲ ಸೌಕರ್ಯಗಳಿದೆ, ஆனா எனக்கு ஹெல்த் இல்ல, ಆದ್ರೆ ಒಳ್ಳೆ ಆರೋಗ್ಯ ನನಗಿಲ್ಲ. எனக்கு பிரியமான தேவ பிள்ளை, ನನಗೆ ಪ್ರಿಯರಾದ ದೇವ ಜನರೇ, ஆமென், இன்னும் இதே பிரச்சனையில தள்ளுறீங்களா? இல்ல இன்றைக்கு தீர்மானிக்கிறீங்களா? இல்ல ஆண்டவரே, எனக்கு உங்களுடைய பாதம் விட்டா எனக்கு வேற கதி இல்லைன்னு சொல்லி ಇನ್ನು ಇದೇ ಸಮಸ್ಯೆಯಲ್ಲಿ ಹಾಗೆ ಮುಂದುವರಿತಾ ಹೋಗ್ತೀರಾ? ಇಲ್ಲ ದೇವ ಸಮ್ಮುಖದಲ್ಲಿ ದೇವರೇ ಅಪ್ಪ ನಿನ್ನ ಪಾದ ಬಿಟ್ರೆ ನನಗೆ ಬೇರೆ ಗತಿಯೇ ಇಲ್ಲ ಅಂತ ನಿಮ್ಮನ್ನೇ ಸಮರ್ಪಿಸ್ತೀರಾ? ஆமென். தேவனோடு யுத்தம் பண்ணி ஜெயிச்சவன் யாரும் இல்ல, ದೇವರೊಂದಿಗೆ ಯುದ್ಧ ಮಾಡಿ ಗೆದ್ದವನು ಯಾರು ಇಲ್ಲ. ஆமென். நீங்க அதை பண்ண போகாதீங்க, ನೀವು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ஆமென், ஹalleluya, ஹalleluya. நீங்க நினைக்கிறதை விட யோசிக்கிறதை விட அவர் பெரியவர், ನೀವು ನೆನೆಸುವುದಕ್ಕಿಂತ ಯೋಚಿಸುವುದಕ್ಕಿಂತಲೂ ಆತನು ದೊಡ್ಡವನು. எவ்வளவு பேர் ஆமென் ಎಷ್ಟು சொல்றீங்க? ಜನ ಆಮೆನ್ His ಅಂತೀರಾ? ways are good to you, ಆತನ ಮಾರ್ಗಗಳು ನಿಮಗೆ ಒಳ್ಳೆಯದೇ. His ways are marvelous, ಆತನ ಮಾರ್ಗಗಳು ಅದ್ಭುತವಾದುದು. ஆமென். அதை கைப்பற்றி நடக்க ஒப்புக்கொடு, ಅದಕ್ಕೆ ವಿಧೇಯರಾಗುವುದಕ್ಕೆ ನಿಮ್ಮನ್ನೇ ಸಮರ್ಪಿಸಿ. வேதம் சொல்லுகிறது, ದೇವರ ವಾಕ್ಯ ಹೇಳ್ತದೆ, அவன் வந்து என்ன சொல்றது, ஆமென், அலைகளிலே மாட்டிக்கொண்டான், ಅವನು ಅಲೆಗಳ ಮಧ್ಯದಲ್ಲಿ ಸಿಕ್ಕಾಕಿಕೊಂಡ, அவன் தூங்கினான், ಅವನು ನಿದ್ದೆ ಮಾಡಿದ, ஆமென். ஆனாலும் பிரச்சனை போகல, ಆದ್ರೂ ಸಮಸ್ಯೆ ಮಾರ್ಪಡ್ಲಿಲ್ಲ. நீங்க தூங்கி ஏஞ்சாலும் கூட ஏங்கும் போதே தலைனையோடு ஏங்கிறீங்களா? ಈ ದಿನ ನೀವು ನಿದ್ದೆ ಮಾಡಿ ಎದ್ದೇಳುವಾಗ್ಲೇ ಅಯ್ಯೋ ಆ ಸಮಸ್ಯೆಯೊಂದಿಗೆ ಎದ್ದೇಳ್ತೀರಾ?
ಅಯ್ಯೋ ಅಂತ. தூங்கி ஏஞ்ச உடனே உங்களுக்குள்ள அந்த பயம் உங்களுக்குள்ள வருதா? ನಿದ್ದೆ ಮಾಡಿ ಎದ್ದ ತಕ್ಷಣವೇ ಆ ಭಯ ನಿಮ್ಮನ್ನ ಆವರಿಸ್ತದೆ. ஐயோ இன்னைக்கு நான் என்ன செய்ய போறேன்? ಅಯ್ಯೋ ಈ ದಿನ ನಾನು ಏನ್ ಮಾಡ್ಲಿಕ್ಕಿದ್ದೇನೆ? ನಾನು ನಿಮ್ಗೆ ಹೇಳ್ತೇನೆ, ಯೋನಾ ದೇವ ಸತ್ತತೆ ಕೇಳು, ದೇವ ಸ್ವರವನ್ನು ಕೇಳು. ಯೋನಾ ದೇವ ಸತ್ತತೆ ಕೇಳು, ದೇವ ಸ್ವರವನ್ನು ಕೇಳಿ ಅದಕ್ಕೆ ವಿಧೇಯನಾಗು. Hallelujah. Hallelujah. The third thing is, ಮೂರನೆಯ ಕಾರ್ಯ, amen, he prayed. ಅವನು ಪ್ರಾರ್ಥಿಸಿದ. Nothing happened. ಏನು ಸಂಭವಿಸಲಿಲ್ಲ. இன்னைக்கு நான் ஜெபிக்கிற ஒண்ணு நடக்க மாட்டேன்றீங்களா? ನಾ ಪ್ರಾರ್ಥನೆ ಮಾಡ್ತಿದ್ದೇನೆ ಆದ್ರೆ ಏನು ನಡೀತಾ ಇಲ್ಲ ಅಂತಿದ್ದೀರಾ? ಕರ್ತರು ஏதாவது செய்யணும்னா அதுக்கு முன்ன நீ ஒண்ணு செய். ದೇವರು ನಿನಗಾಗಿ ಏನಾದ್ರೂ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನೀ ಒಂದನ್ನು ಮಾಡು. Prayer, ಪ್ರಾರ್ಥನೆ. amen, why you pray? ಯಾಕೆ ನಾವು ಪ್ರಾರ್ಥಿಸ್ತೇವೆ? தேவன் கிரியை செய்யணும்னு. ದೇವರು ಕಾರ್ಯ ಮಾಡ್ಬೇಕು ಅಂತ. அந்த prayer கிரியை செய்யலனா, ಆದ್ರೆ ಆ ಪ್ರಾರ್ಥನೆ ಕಾರ್ಯ ಮಾಡ್ಲಿಲ್ಲ ಅಂದ್ರೆ, amen, தேவன் கிரியை செய்ய மாட்டார், நீ கிரியை செய்யணும்னு ಅರ್ಥ. ದೇವರು ಕಾರ್ಯ ಮಾಡಲ್ಲ, ನೀನು ಕಾರ್ಯ ಮಾಡ್ಬೇಕು ಅಂತ ಅರ್ಥ. எவ்வளவு பேர் ஆமென் சொல்லுங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Amen. The fourth point is, ನಾಲ್ಕನೇ ಒಂದು ಕಾರ್ಯ, amen, they threw him into the sea. ಅವನನ್ನ ಸಮುದ್ರದಲ್ಲಿ ಎಸೆದು ಬಿಟ್ರು. உன் ஜனங்களே உன்னை தூக்கி எறிஞ்சிட்டு இருக்காங்களா? ನಿನ್ನ ಜನರೇ ನಿನ್ನನ್ನ ಎಸಿತಾ ಇದ್ದಾರಾ? கோபம் அந்த ஷிப்ல இருக்கிறவங்க மேல அல்ல, ನಿನ್ನ ಕೋಪ ಹಡಗಿನಲ್ಲಿರುವವರ ಮೇಲೆ ಅಲ್ಲ. amen, அவங்க மேல கோபப்படாத. ನೀ ಅವರ ಮೇಲೆ ಕೋಪ ಮಾಡಬೇಡ. இவங்க சீட்டி உன் பேர் மேல வந்துடுச்சுன்னு கோபப்படாத. ಚೀಟಿ ನಿನ್ನ ಹೆಸರಿಗೆ ಬಂತು ಅಂತ ಕೋಪ ಪಡಬೇಡ. கர்த்தர் உன்னை வந்து திருத்த விரும்புறார்ன்றதை தெரிந்து கொள். ದೇವರು ನಿನ್ನನ್ನ ತಿದ್ಲಿಕ್ಕೆ ಬಯಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋ. When people leave you, ಜನರು ನಿಮ್ಮನ್ನು ಬಿಟ್ಟು ಹೋಗುವಾಗ, that means God wants to receive you. ಅದರ ಅರ್ಥ ದೇವರು ನಿಮ್ಮನ್ನು ಸ್ವೀಕರಿಸಲು ಬಯಸ್ತಾರೆ. Amen. The fifth point, ಐದನೇ ಒಂದು ಕಾರ್ಯ, amen, what happened? ಏನು ಸಂಭವಿಸಿತು? 3 days he was inside the fish belly. 3 ದಿನಗಳು ಆತನು ಮೀನಿನ ಹೊಟ್ಟೆ ಒಳಗಿದ್ದನು. He suffered torment inside. ಅವನು ಒಳಗೆ ಬಹಳ ಹಿಂಸೆಯನ್ನು ಅನುಭವಿಸಿದನು. Amen. ಸಾವು ಅನುಭವಿಸಾನ. ಅವನು ಸಾವನ್ನೇ ಅನುಭವಿಸಿದನು. இன்றைக்கு ಈ ದಿನ நான் உயிரோடு இருந்தாலும் நான் தினமும் மரணத்தை அனுபவிக்கிறேன் என்ற ஒரு நிலைமையில் இருக்கிறீங்களா? ನಾನು ಬದುಕಿದ್ರು ಕೂಡ ಒಂದು ಮರಣವನ್ನು ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂತ ನೆನೆಸ್ತೀರಾ? அந்த மைக்ரேன், ಅಯ್ಯೋ ಈ ತಲೆನೋವು, amen, இந்த மைக்ரேன் ಈ ಒಂದು ಮೈಗ್ರೇನ್ வந்துட்டா எனக்கு 10 மணி நேரம் என்ன விடுறதே இல்ல. ನನಗೆ ಇದನ್ನ ತಲೆನೋವು ಬಂದ್ಬಿಟ್ರೆ 10 ತಾಸುಗಳು ಇದು ನನ್ನನ್ನು ಬಿಡೋದೇ ಇಲ್ಲ. என்னால முடியல. ಅಯ್ಯೋ ನನ್ನಿಂದ ಸಾಧ್ಯವಿಲ್ಲ. அந்த ஒரு amen, அந்த இடத்துக்கு நான் போகவே விரும்பல. ಆ ಸ್ಥಳಕ್ಕೆ ನಾನು ಹೋಗ್ಲಿಕ್ಕೆ ಬಯಸೋದಿಲ್ಲ. அந்த மனுஷனை பார்க்கவே விரும்பல. ಆ ಮನುಷ್ಯನ ನೋಡೋದೇ ನನಗೆ ಇಷ್ಟವಿಲ್ಲ. ಪ್ಯೂರಾ தெரிஞ்சுக்கோங்க, ಶುದ್ಧವಾಗಿ ಅರ್ಥ ಮಾಡ್ಕೊಳ್ಳಿ. தேவன் உன்னோட பேசிக்கொண்டிருக்கிறார். ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. தேவன் உன்னோட பேசிக்கொண்டிருக்கிறார். ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ.